This video is made for educational and information purpose. Please make your own research before you apply. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ ಸ್ನೇಹಿತರೆ. ಇದು ಡೇಟಾ ಎಂಟ್ರಿ ವರ್ಕ್ ಆಗಿರುತ್ತೆ. 1 ಅವರ್ಗೆ ನಿಮಗೆ 500 ರೂಪೀಸ್ ಅನ್ನೋದು ಪೇ ಮಾಡ್ತಿದ್ದಾರೆ ಸ್ನೇಹಿತರೆ. 12th ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಬೋದಂತೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ ಅಂತ ಕೊಟ್ಟಿದ್ದಾರೆ. ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ. ಇದು ಫ್ರೀಲ್ಯಾನ್ಸ್ ವರ್ಕ್ ಆಗಿರುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಕನ್ನಡ ಭಾಷೆಯಲ್ಲಿ ಕೆಲಸ ಆಗಿರುತ್ತೆ ಸ್ನೇಹಿತರೆ. ತುಂಬ ಜನ ಕೇಳ್ತಿದ್ರು ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು ಅಂತ. ಅವ್ರಿಗೆಲ್ಲ ಈ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊಬೈಲ್ ಆರೆಲ್ಸ್ ಲ್ಯಾಪ್ಟಾಪ್ ಇದ್ದರೆ ಸಾಕಂತೆ. ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಅಂತಲೇ ಕೊಟ್ಟಿದ್ದಾರೆ. ಓಕೆ, ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಇವರು ಜಾಬ್ ಅನ್ನೋದು ಬಿಟ್ಟಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಹಾಗೆ ನನ್ನ ಫ್ರೆಂಡ್ಸ್ ಸಹ ಇಲ್ಲಿ ಈ ಕಂಪ್ನಿಯಿಂದ ತುಂಬ ಜನ ಲೈಕ್ ಅರ್ನಿಂಗ್ ಸಹ ಮಾಡ್ತಿದ್ದಾರೆ ಸ್ನೇಹಿತರೆ. ಅದು ಸಹ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಹಾಕಿ ನಿಮಗೆ ಪರ್ಸ್ನಲ್ಲಾಗಿ ಸಹ ನಾನು ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಈ ಜಾಬ್ಗೆ ತಕ್ಕಂಗೆ ನಾನು ರೆಸ್ಯೂಮ್ನ ಸಹ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ರೆಸ್ಯೂಮ್ ಬೇಕು ಅಂದರೆ ನನಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ 3 ಜನಕ್ಕೆ ಶೇರ್ ಮಾಡಿ, ನಂತರ ಹೈಪ್ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರೆ ನಾನು ನಿಮಗೆ ಖಂಡಿತ ಫ್ರೀಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ತಡ ಮಾಡ್ದಿರೋ ವೀಡಿಯೋನ ಶುರು ಮಾಡ್ತೀನಿ. ಕೊನೆ ತನಕ ನೋಡಿ, ಕ್ಲಿಯರಾಗಿ ನೋಡಿ, ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ ಗಾಯ್ಸ್, ಇದು ಬಂದುಬಿಟ್ಟು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದುಬಿಟ್ಟು ಔಟ್ಲೇಯರ್ ಅಂತ. ಔಟ್ಲೇಯರ್ AI ಟ್ರೈನಿಂಗ್ ರೋಲ್ಗೆ ನಮ್ಮ ಮನೆಯವರು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಚೆಕ್ ಮಾಡ್ಬೋದು, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಇದು. ಓಕೆ, ಯಾವುದೇ ಲೈಕ್ ಬೇರೆ ಸೋರ್ಸಲ್ಲಿ ಇವರು ಜಾಬ್ ಇದೆ ಅಂತ ಬಿಟ್ಟಿಲ್ಲ ನಮಗೆ. ಅವರವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ವ್ಯೂ ಆಪರ್ಚುನಿಟೀಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ರೋಲ್ಗೆ ಬೇಕೋ ಆ ರೋಲ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಮಾಹಿತಿ ಎಲ್ಲ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಬಿಕಮ್ ದ ಎಕ್ಸ್ಪರ್ಟ್ ದಟ್ AI ಲರ್ನ್ಸ್ ಫ್ರಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಜಾಯಿನ್ 100K+ MAs PhDs ಆ್ಯಂಡ್ ಕಾಲೇಜ್ ಗ್ರ್ಯಾಜುಯೇಟ್ಸ್ ವರ್ಕಿಂಗ್ ಆ್ಯಂಡ್ ಅರ್ನಿಂಗ್ ಆ್ಯಸ್ ಎ AI ಟ್ರೈನರ್ಸ್. ವರ್ಕ್ ಫ್ರಮ್ ವೆನ್ಎವರ್ ವೇರೆವರ್. ನೋ AI ಎಕ್ಸ್ಪೀರಿಯನ್ಸ್ ಇಸ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗೆಲ್ಲ ಈ ಕೆಲಸ ಮಾಡ್ಕೋಬೋದಂತೆ ಸ್ನೇಹಿತರೆ. ನೀವು ಎಲ್ಲಿದ್ದರೂ ಪರವಾಗಿಲ್ಲ, ಯಾವ ಲೊಕೇಶನಲ್ಲಿದ್ದರೂ ಪರವಾಗಿಲ್ಲ, ಈ ಕೆಲಸ ಅನ್ನೋದು ಮಾಡ್ಕೋಬೋದಂತೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಡ, ಫ್ರೆಷರ್ಸ್ ಸಹ ಮಾಡ್ಕೋಬೋದು. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಿದ್ರೆ ಇಲ್ಲಿ ನೋಡ್ಬೋದು ರೇಟಿಂಗ್ ಸಹ 4.1 ರೇಟಿಂಗ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪ್ನಿಗೆ ತುಂಬ ಜನ ವರ್ಕ್ ಮಾಡ್ತಿರೋಂಥ ತುಂಬ ಕಂಟ್ರೀಸಲ್ಲೆಲ್ಲ ಈ ಕಂಪ್ನಿ ಅನ್ನೋದು ನಡೆಸ್ಕೋತಾ ಬರ್ತಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ವರ್ಕ್ಸ್ ಫ್ಲೆಕ್ಸಿಬಿಲಿಟಿ ಫ್ರಮ್ ಎನಿವೇರ್ ಎನಿ ಟೈಮ್, ನೋ ಮಿನಿಮಮ್ ಅವರ್ಸ್ ಅಂತೆ. ನಿಮ್ಗೆ ಇಷ್ಟೇ ಅವರ್ಸ್ ಮಾಡಬೇಕು ಅಂತ ಯಾವುದೇ ರೀತಿ ರೂಲ್ ಅನ್ನೋದು ಇರಲ್ಲ ಅಂತೆ. ಪೇ ಅನ್ನೋದು ಮಾಡ್ತಾರೆ, ವೀಕ್ಲಿ ಪೇ ಅನ್ನೋದು ಮಾಡ್ತಾರಂತೆ ಸ್ನೇಹಿತರೆ. ಎವ್ರಿ ಟ್ಯೂಸ್ಡೇ ನಿಮಗೆ ಪೇಮೆಂಟ್ ಅನ್ನೋದು ಸಿಗುತ್ತಂತೆ. ಹಾಗೆ ಫ್ರೀ ಎಸೆಸ್ ಅನ್ನೋದು ನಿಮಗೆ ಸಿಗುತ್ತಂತೆ. ಲೈಕ್ ಸಮ್ ಮಾಡಲ್ಸ್ ಲೈಕ್ ಕ್ಲೌಡ್, ಲೈಕ್ ಡೀಪ್ ಸರ್ಚ್, ಆ ಥರ ಎಲ್ಲ ChatGPT AI ಮಾಡಲ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ನಿಮಗೆ ಫ್ರೀಯಾಗಿರುವ ಆಕ್ಸೆಸ್ ಅನ್ನೋದು ಸಿಗುತ್ತಂತೆ. ಇದನ್ನು ಅಪ್ಲೈ ಮಾಡೋಕ್ಕೆ ನಿಮಗೆ 4 ಸ್ಟೆಪ್ಸ್ ಅನ್ನೋದು ಬೇಕಾಗಿರುತ್ತೆ. ಫಸ್ಟ್ ಬಂದುಬಿಟ್ಟು ಕ್ರಿಯೇಟಿವ್ ಪ್ರೊಫೈಲ್ ಆಗಿರುತ್ತೆ. ನೆಕ್ಸ್ಟು ಇಂಪೋರ್ಟ್ ಆ್ಯಂಡ್ ರಿವ್ಯೂ ಸ್ಕಿಲ್ಸ್ ಆಗಿರುತ್ತೆ. ವೆರಿಫೈ ಯುವರ್ ಐಡೆಂಟಿಟಿ ಆಗಿರುತ್ತೆ. ವೆರಿಫೈ ಸ್ಕಿಲ್ಸ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫಸ್ಟು ಕ್ರಿಯೇಟಿವ್ ಪ್ರೊಫೈಲಲ್ಲಿ ನಿಮಗೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಫಸ್ಟ್ ನಿಮ್ಮ ಲಾಸ್ಟ್ ನೇಮ್, ಕಂಟ್ರಿ ಯಾವುದು, ಸ್ಟೇಟ್ ಯಾವುದು, ಫೋನ್ ನಂಬರ್ ಕೊಟ್ಟು ಹೈ ಅಗ್ರಿ ಅಂತಿರುತ್ತಲ್ವ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ನ ಕೊಟ್ಟರೆ ಕ್ರಿಯೇಟಿವ್ ಪ್ರೊಫೈಲ್, ನಿಮ್ಮ ಪ್ರೊಫೈಲ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ರಿವ್ಯೂ ಸ್ಕಿಲ್ಸಲ್ಲಿ ನೋಡ್ಬೋದು, ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನೋದು ಕೇಳ್ತಿದ್ದಾರೆ, ರೆಸ್ಯೂಮ್ ಅನ್ನೋದು ಕೇಳ್ತಿದ್ದಾರೆ. ಈ ಎರಡು ನೀವು ಕರೆಕ್ಟಾಗಿ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಲಿಂಕ್ಡ್ಇನ್ ಪ್ರೊಫೈಲ್ ಲಿಂಕ್ ಮತ್ತು ರೆಸ್ಯೂಮ್ ಅನ್ನೋದು ಹಾಕಬೇಕಾಗಿರುತ್ತೆ. ನಿಮ್ಮ ಐಡೆಂಟಿಟಿಯಲ್ಲಿ ಒಂದು ನಿಮ್ಮ ಗೌರ್ಮೆಂಟ್ ID ಫೋಟೋ ನೀವು ಒಂದು ತೆಗೆದು ಹಾಕಬೇಕಾಗಿರುತ್ತೆ ಅಂತ ಸ್ನೇಹಿತರೆ. ನೆಕ್ಸ್ಟು ವೆರಿಫೈ ಸ್ಕಿಲ್ಸ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ ಅಲ್ವಾ, ಇದು ಅಷ್ಟೇ. ನಿಮಗೆ ನಿಮ್ಮ ಸ್ಕಿಲ್ಸ್ನ ಇವರು ವೆರಿಫೈ ಮಾಡಿ ಮತ್ತು ನೀವು ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಇಷ್ಟೇ ಆಗಿರುತ್ತೆ, 4 ಸ್ಟೆಪ್ಸ್ ಆಗಿರುತ್ತೆ. ಈ 4 ಸ್ಟೆಪ್ಸ್ ಅನ್ನೋದು ನೀವು ಪೇಷನ್ಸ್ ಕೊಟ್ಟು ಲೈಕ್ ಒಂದೊಂದು ಆದಮೇಲೆ ಒಂದು ಸ್ಟೆಪ್ ಆದಮೇಲೆ ಒಂದು ಸ್ಟೆಪ್ಪು ಆ ರೀತಿ ಕ್ಲಿಯರಾಗಿ ನಿಧಾನಕ್ಕೆ ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆನಾ. ಕ್ವಾಲಿಫಿಕೇಷನಲ್ಲಿ ನೋಡಿದ್ರೆ, ವಿ ಆರ್ ಲುಕಿಂಗ್ ಫಾರ್ ಎ ಕ್ಯಾಂಡಿಡೇಟ್ಸ್ ವಿತ್ ಡೊಮೈನ್ ಎಕ್ಸ್ಪರ್ಟೈಸ್, ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಟಿಪಿಕಲಿ ರಿಕ್ವೈರ್ಡ್ ಅಂಡರ್ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. PUC ಆಗಿದ್ರು ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಂತೆ. ಈ 4 ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಅಂದರೆ 30 to 90 ಮಿನಿಟ್ಸ್ ಅನ್ನೋದು ತಗೊಳ್ಳುತ್ತಂತೆ ಸ್ನೇಹಿತರೆ. ಸೊ ನೀವು ವೈಟ್ ಮಾಡಿ ನಿಧಾನಕ್ಕೆ ಪ್ರೊಫೈಲ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆ, ಒಂದು ಪ್ರಾಜೆಕ್ಟ್ಗೆ ಇವರು ಎಷ್ಟು ಪೇ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ.
ಲೈಕ್ ಪ್ರಾಜೆಕ್ಟ್ ಲೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ ಅದು. ಓಕೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಶೇರ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎವ್ರಿ ಟ್ಯೂಸ್ಡೇ ನಿಮಗೆ ಇವರು ಮನಿ ಅನ್ನೋದು ಪೇ ಮಾಡ್ತಾರಂತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ಲಿ ವಾಟ್ ಡೂ ಐ ನೀಡ್ ಟು ಅಪ್ಲೈ, ನಿಮ್ಗೆ ಏನೇನು ಬೇಕು ಅಪ್ಲೈ ಮಾಡೋಕ್ಕೆ ಏನೇನು ಬೇಕು ಅಂತಂದರೆ ವ್ಯಾಲಿಡ್ ಆಗಿರುವಂತಹ ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಮತ್ತು ಯಾವ ಕಂಟ್ರಿ ಆಗಿರುತ್ತೆ ನಿಮ್ಮದು, ರೆಸ್ಯೂಮ್ ಅನ್ನೋದು ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್, ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕಾಗಿರುತ್ತಂತೆ. ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ನ ಕ್ಲಿಕ್ ಮಾಡೋದು ನಿಮಗೆ ತುಂಬ ಕ್ವಶನ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವರಲ್ಲಿ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ವ್ಯೂ ಆಪರ್ಚುನಿಟೀಸ್ ಅನ್ನೋದು ಕ್ಲಿಕ್ ಮಾಡಿದೆ ನಾನು. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಸರ್ಚ್ ಜಾಬ್ಸ್ ಆಲ್ ಲೊಕೇಶನ್ಸ್ ಅಂತೆಲ್ಲ ಇದೆ. ಆಲ್ ಲೊಕೇಶನ್ಸಲ್ಲಿ ಎಲ್ಲೆಲ್ಲ ಜಾಬ್ಸ್ ಇದೆಯೋ ಅದೆಲ್ಲ ಫುಲ್ ಇಲ್ಲಿ ಕೊಡ್ತಾರೆ. ಇದರಲ್ಲಿ ನಾವು ಕನ್ನಡ ಭಾಷೆ ಅನ್ನೋದು ಹುಡ್ಕೋಬೇಕಾಗಿರುತ್ತೆ. ಸಿಂಪಲ್ಲಾಗಿ ನೀವು ಇಲ್ಲಿ ಆಲ್ ಲೊಕೇಶನ್ಸ್ ಹತ್ರ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಆಲ್ ಲೊಕೇಶನ್ ಸೆಲೆಕ್ಟ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಇಂಡಿಯಾ ಅಂತ ಸಿಗುತ್ತೆ ನೋಡಿ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಲೈಕ್ ಆಲ್ಫಾಬೆಟ್ಸ್ ಪ್ರಕಾರ AGHI ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆಲ್ ಸ್ಕಿಲ್ಸ್ ಹತ್ರ ನೀವು ನಿಮಗೆ ಈ ಕನ್ನಡ ಭಾಷೆ ಬಂದರೆ ಮ್ಯಾಥ್ಸ್ ಲೈಕ್ ಹಿಂದಿ ಎಲ್ಲ ಬಂದರೆ ಹಿಂದಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಯಾವುದು ಬೇಡ ಕನ್ನಡ ಬೇಕು ಅಂದರೆ ಕನ್ನಡನ ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ನಡ ಭಾಷೆಯಲ್ಲಿ ಯಾವುದೆಲ್ಲ ವ್ಯಾಕೆನ್ಸಿ ಇರುತ್ತೋ ಅದು ಬರುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ 2 ರೋಲ್ಸ್ಗೆ ವ್ಯಾಕೆನ್ಸಿ ಅನ್ನೋದು ಇದೆ ಅಂತೆ. ಬ್ರಿಂಗ್ ಯು ವಾಯ್ಸ್ ಟು AI ಟ್ರೈನಿಂಗ್ ಕನ್ನಡ ಅಪ್ ಟು $8 per hour ಅನ್ನೋದು ನಿಮಗೆ ಸಿಗುತ್ತಂತೆ. ಇದು ರಿಮೋಟ್ ಇಂಡಿಯಾ ಜಾಬ್ ಆಗಿರುತ್ತೆ, ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದು ವಾಯ್ಸ್ ಇದು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಫ್ರೀಲ್ಯಾನ್ಸ್ ರೈಟರ್ ಕೆಲಸ ಆಗಿರುತ್ತಂತೆ ಇದು. ಓಕೆನಾ, ಸೇಮ್ ಇದು ಅಷ್ಟೇ $8 ಅನ್ನೋದು ಪೇ ಮಾಡ್ತಾರೆ. ರಿಮೋಟ್ ಇಂಡಿಯಾ, ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ ಆಗಿರುತ್ತೆ. ನಾನಿವತ್ತು AI ಟ್ರೈನಿಂಗ್ ಕನ್ನಡ ಜಾಬ್ ಬಗ್ಗೆ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಿದ್ದೀನಿ. ಓಕೆ, ಈ ಫಸ್ಟ್ ಇದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಜಾಬ್ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನೋದು ನೀವು ಇಲ್ಲಿ ನೋಡ್ಬೋದು. ಬ್ರಿಂಗ್ ಯುವರ್ ವಾಯ್ಸ್ ಟು AI ಟ್ರೈನಿಂಗ್ ಕನ್ನಡ ಆಗಿರುತ್ತಂತೆ. ಇಲ್ಲ, ಇವಾಗ ಅವರು ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಆ ಸ್ಕ್ರಿಪ್ಟನ್ನ ನೀವು ಟ್ರೈನ್ ಮಾಡಬೇಕಾಗಿರುತ್ತೆ. ಅಂದರೆ ಆ ಸ್ಕ್ರಿಪ್ಟನ್ನ ನೀವು ಕ್ಲಿಯರಾಗಿ ಓದಬೇಕಾಗಿರುತ್ತೆ ಸ್ನೇಹಿತರೆ. ಆ್ಯಕ್ಟ್ ಔಟ್ ಟು ಶಾರ್ಟ್ ಸ್ಕ್ರಿಪ್ಟ್ಸ್ ಇನ್ ಡಿಫ್ರೆಂಟ್ ಟೋನ್ಸ್ ಆ್ಯಂಡ್ ಎಮೋಷನಲ್ ಸ್ಟೈಲ್ಸ್ ಟು ಟೀಚ್ ಮಾಡೆಲ್ಸ್ ನ್ಯಾಚುರಲ್ ಹ್ಯೂಮನ್ ಸ್ಪೀಚ್ ಟೋನ್ ಆ್ಯಂಡ್ ಇಂಟೆಂಟ್ ಅಂತ ಕೊಟ್ಟಿದ್ದಾರೆ. ಗೈಸ್, ಇವಾಗ ಎಕ್ಸಾಂಪಲ್ ನಾವೇನಾದರೂ ಡೌಟ್ಸ್ ಏನಾದರೂ ಕೇಳ್ತಿರ್ತೀವಲ್ವ AI ಮಾಡೆಲ್ಸ್ನ, ಅವರು ನಮಗೆ ನಾವು ಕನ್ನಡದಲ್ಲಿ ಕೇಳಿದ್ರೆ ಅವರು ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ ಅಲ್ವಾ. ಸೊ ಆ AI ಮಾಡೆಲ್ಸ್ ಕರೆಕ್ಟಾಗಿ ರಿಪ್ಲೈ ಕೊಡ್ತಿದೆಯಾ ಇಲ್ವಾ ಅಂತೇಳ್ಬಿಟ್ಟು ನೀವು ಚೆಕ್ ಮಾಡಬೇಕಾಗಿರುತ್ತೆ. ಏನಾದರೂ ಕರೆಕ್ಟಾಗಿ ಕೊಡ್ತಿಲ್ಲ ಅಂದರೆ ನೀವು ಅದಕ್ಕೆ ಟ್ರೈನ್ ಮಾಡಬೇಕಾಗಿರುತ್ತೆ. ನೀವು AIಗೆ ಟ್ರೈನ್ ಮಾಡಬೇಕಾಗಿರುತ್ತೆ. ಅದು ಹೆಂಗೆ ಮಾಡಬೇಕು ಏನು ಅಂತೆಲ್ಲ ನಿಮಗೆ ಟ್ರೈನರ್ಸ್ ಅನ್ನೋದು ಇರ್ತಾರಲ್ವ, ಟೀಮ್ ಲೀಡರ್ಸ್ ಅನ್ನೋದು ಇರ್ತಾರಲ್ಲ, ಅವರು ನಿಮಗೆ ಟೀಚ್ ಮಾಡ್ತಾರೆ ಸ್ನೇಹಿತರೆ. ಸೊ ದಟ್ ನೀವು ಅದನ್ನು ಕಲಿತ್ಕೊಂಡು ಈ ಕೆಲಸ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪ್ರೊಫೈಲ್ ಮಾಡಬೇಕಾಗಿರುತ್ತೆ ಫಸ್ಟು, ಮತ್ತು ವೆರಿಫೈ ಐಡೆಂಟಿಟಿ ಅಂತಿದೆ ಅಲ್ವಾ, ಅದನ್ನು ಸಹ ನೀವು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಾನು ಎಸ್ಟರ್ಡೇ ಇದಕ್ಕೆ ವೆರಿಫೈ ಮಾಡಿದ್ದೆ. ಸೊ ನಂದು ವೆರಿಫಿಕೇಷನ್ ಪ್ರೋಸೆಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ವೆರಿಫಿಕೇಷನ್ ಪ್ರೋಗ್ರೆಸ್ ನಮಗೆ ಅಟ್ಲೀಸ್ಟ್ 1 day ಆದರೂ ತೊಗೊಳುತ್ತೆ. ಸೊ ಇದು ನಾವು ಕಾಯಬೇಕಾಗಿರುತ್ತೆ. ಅವಾಗವಾಗ ಬಂದು ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ನಾವು ಚೆಕ್ ಮಾಡ್ತಾ ಇರಬೇಕಾಗಿರುತ್ತೆ ಸ್ನೇಹಿತರೆ. ವಿ ಹ್ಯಾವ್ ಟು ವೈಟ್ ಫಾರ್ 1 day ಫಾರ್ ವೆರಿಫಿಕೇಷನ್. ಓಕೆನಾ, ನೆಕ್ಸ್ಟ್ ವೆರಿಫಿಕೇಷನ್ ಸಕ್ಸಸ್ಫುಲಿ ಅಂತ ನಮಗೆ ಇಮೇಲ್ ಸಹ ಬರುತ್ತೆ ಸ್ನೇಹಿತರೆ. ಇಮೇಲ್ ಬಂದಮೇಲೆ ನೆಕ್ಸ್ಟ್ ನಾವು ಚೆಕ್ ಯುವರ್ ಸ್ಕಿಲ್ಸ್ ಮತ್ತು ಅರ್ನಿಂಗ್ ಅನ್ನೋದು ಮಾಡ್ಬೋದು. ಓಕೆ, ಕಂಟಿನ್ಯೂ ವೆರಿಫೈಯಿಂಗ್ ವಿತ್ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಮತ್ತು ಅವೆಲ್ಲ ಹಾಕಬೇಕಾಗಿರುತ್ತೆ. ಹಾಕಿ ಆವಾಗ ಅವರು ನಿಮ್ಮ ವೆರಿಫಿಕೇಷನ್ ಡೀಟೇಲ್ ಅನ್ನೋದು ತೊಗೊಳ್ತಾರೆ. ನೆಕ್ಸ್ಟ್ ನಿಮ್ಮ ಫೇಸ್ ಸಹ ನೀವು ಲೈಕ್ ಸೆಲ್ಫಿ ಅನ್ನೋದು ಕೊಡಬೇಕಾಗಿರುತ್ತೆ. ಸೊ ದಟ್ ಅವರು ನೋಡ್ತಾರೆ ಲೈಕ್ ಆಧಾರ್ ಕಾರ್ಡ್ ಇರೋ ಫೋಟೋ ಮತ್ತು ನಿಮ್ಮ ಫೇಸ್ ಫೋಟೋ ಎಲ್ಲ ಮ್ಯಾಚಿಂಗ್ ಇದೆಯಾ ಇಲ್ವಾ ಅಂತೆಲ್ಲ ಕ್ಲಿಯರಾಗಿ ನೋಡ್ತಾರೆ. ಈ ಅಟೆಂಪ್ಟ್ ನಿಮಗೆ ಓನ್ಲಿ 3 times ಮಾತ್ರ ಇರುತ್ತೆ ಸ್ನೇಹಿತರೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಫೋಟೋ ಅನ್ನೋದು ತೊಗೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಲೈಕ್ ಫೇಸ್ ಲೆಫ್ಟ್ಗೆ ಟರ್ನ್ ಮಾಡಿ, ರೈಟ್ಗೆ ಟರ್ನ್ ಮಾಡಿ, ಶೋ ಬೋತ್ ಸೈಡ್ಸ್ನ ನೀವು ನೋಡಿಸ್ಬೇಕಾಗಿರುತ್ತೆ. ಓಕೆ, ಅದು ಸಹ ಸಕ್ಸಸ್ಫುಲಿ ಆಗಬೇಕಾಗಿರುತ್ತೆ. ಗೆಟ್ ಸ್ಟಾರ್ಟೆಡ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಯಾಮ್ರಾ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಓನ್ಲಿ 3 attempts ಮಾತ್ರ ಇರುತ್ತಂತೆ. ಸೊ ನೋಡಿಕೊಂಡು ಎಲ್ಲ ಕ್ಲಿಯರಾಗಿ ಲೈಟ್ ಇರೋ ಜಾಗದಲ್ಲಿ ಪ್ಲೈನ್ ವಾಲ್ ಇರುತ್ತಲ್ವ, ಅಲ್ಲಿ ನೀವು ನಿಂತ್ಕೊಂಡು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆನಾ, ಅದು ಆದಮೇಲೆ ಅಷ್ಟೇ ಆಗಿರುತ್ತೆ. ನೆಕ್ಸ್ಟು ನಿಮ್ಮ ಸ್ಕಿಲ್ಸ್ನ ಚೆಕ್ ಮಾಡಿ ಇವರು ಜಾಬ್ ಅನ್ನೋದು ಕೊಡ್ತಾರೆ, ಒಂದು ಪ್ರಾಜೆಕ್ಟ್ ಅನ್ನೋದು ಕೊಡ್ತಾರೆ. ಆ ಪ್ರಾಜೆಕ್ಟ್ನ ನೀವು ಮಾಡ್ತಾ ಏನಾದರೂ ಡೌಟ್ಸ್ ಬಂದರೆ ಟ್ರೈನರ್ ಸಹ ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ಬೋದು. ನಾನು ಲಾಸ್ಟಲ್ಲಿ ನಿಮ್ಗೆ ಇಲ್ಲಿ ಸ್ಕ್ರೀನ್ಶಾಟ್ ಸಹ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಇದೇ ನನ್ನ ಫ್ರೆಂಡ್ ಸಹ ಇಷ್ಟೊಂದು $ಡಾಲರ್ಸ್ ಅನ್ನೋದು ಇವರು ಅರ್ನ್ ಮಾಡಿದ್ದಾರಂತೆ ಈ ಔಟ್ಲೈಯರಿಂದ. ಅರ್ನಿಂಗ್ಸ್ ದಿಸ್ ಪೀರಿಯಡಲ್ಲಿ ನೀವು ನೋಡ್ಬೋದು $320 ಅನ್ನೋದು ಅವರು ಹೈರ್ ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ಇಂಡಿಯಾ ಡಾಲರ್ಸ್ಗೆ ನೀವು ಕಲೆಕ್ಟ್ ಮಾಡಿ
30,000 to 35,000ವರೆಗೂ ಇವರು ದುಡ್ಕೊಂಡಿದ್ದಾರೆ. ಇಸ್ ಓಕೆ. ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಿಧಾನಕ್ಕೆ ಎಲ್ಲ ಕ್ಲಿಯರಾಗಿ ನೋಡಿ ನೀವು ಟೈಮ್ ಕೊಟ್ಟು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಏನೇನು ಡೌಟ್ಸ್ ಇದ್ರು ಕಮೆಂಟ್ ಹಾಕಿ, ಇಮಿಡಿಯೇಟ್ ರಿಪ್ಲೈ ಕೊಡ್ತೀನಿ. ರೆಸ್ಯೂಮ್ ಬೇಕಂದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಹೈಪ್ ಮಾಡಿ. ಈ ವಿಡಿಯೋನ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ನ ನನಗೆ ಕಳಿಸ್ಕೊಟ್ರೆ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅದನ್ನು ನಿಮಗೆ ನಾನು ಅದನ್ನು ಚೆಕ್ ಮಾಡ್ತಾ ನೆಕ್ಸ್ಟ್ ನಿಮಗೆ ನಾನು ಫ್ರೀಯಾಗಿ ರೆಸ್ಯೂಮ್ನ ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಆಲ್ ದಿ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ.